ಕನ್ನಡ ಮೀಡಿಯಂ 2027 ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಮೊದಲಿಗೆ ಹೆಡ್ಲೈನ್ಸ್. ಮಲೆನಾಡಲ್ಲಿ ವಿಜಯ ಕರ್ನಾಟಕ ಎಜುಕೇಷನ್ ಫೇರ್. ಒಂದೇ ಸೂರಿನಡಿ 30ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು. ಉನ್ನತ ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆಗಳಿಂದ ಬುನಾದಿ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಗಂಜಿ ಕೇಂದ್ರ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ಕೆಬಿ ಪ್ರಸನ್ನಕುಮಾರ್ ವಾಗ್ದಾಳಿ. ಸೂಡಾ ಆಡಳಿತದ ಬಗ್ಗೆಯೂ ಅಸಮಾಧಾನ ವ್ಯಕ್ತ. ಕಂದಾಯ ಇಲಾಖೆ ಬಗ್ಗೆ HR ಬಸವರಾಜಪ್ಪ ಬೇಸರ. ಸರ್ವೆಗಳನ್ನು ತ್ವರಿತ ಮುಗಿಸುವಂತೆ ಮನವಿ. ಹೋರಾಟದ ಎಚ್ಚರಿಕೆ ಕೊಟ್ಟ ರಾಜ್ಯ ರೈತ ಸಂಘದ ಅಧ್ಯಕ್ಷ. ಈಗ ಸುದ್ದಿಗಳ ವಿವರ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಮತ್ತು ಸೂಡಾ ಆಡಳಿತ ಇವೆರಡರ ಬಗ್ಗೆ JDS ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಟೀಕಿಸಿದ್ದಾರೆ. ಶಿವಮೊಗ್ಗ ನಗರದ ಮೆಗಾನ್ ಆಸ್ಪತ್ರೆ ಆಡಳಿತ ವೈಖರಿ ಮತ್ತು ಸೂಡಾ ಅವ್ಯವಸ್ಥೆಯಿಂದ ಇವೆರಡೂ ಕೆಲವರಿಗೆ ಗಂಜಿ ಕೇಂದ್ರ ಆಗಿದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯತನವಾಗಿದೆ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಮಂತ್ರಿಗಳ ನಿರ್ಲಕ್ಷ್ಯತನದಿಂದ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಅಸಹಜ ಸಾವಾದರೆ ಮೆಗಾನ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸತ್ತವರ ಬಂಧು ಬಳಗ ಮತ್ತು ಕುಟುಂಬ ಕನಿಷ್ಠ 2 ಗಂಟೆಗಳ ಕಾಲ ಕಾಯಬೇಕು. ಅಲ್ಲಿ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕ್ಕೂ ಸಹ ಸ್ಥಳಾವಕಾಶ ಇಲ್ಲ ಅಂತ ದೂರಿದ್ದಾರೆ. ಇನ್ನು ಸೂಡಾ ಆಡಳಿತದ ಬಗ್ಗೆಯೂ ಸಹ ಅವರು ತೀವ್ರ ಟೀಕೆಯನ್ನು ಮಾಡಿದ್ದಾರೆ. ಸೂಡಾ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ರೀತಿ ಗಂಜಿ ಕೇಂದ್ರ ಆಗಿದೆ ಅಂತೇಳಿ ದೂರಿದ್ದಾರೆ. ಮೆಗಾನ್ ಹಾಸ್ಪಿಟಲ್ನಲ್ಲಿ ಈ ಯಾವುದಾದ್ರೂ ಅಸಹಜ ಸಾವುಗಳಾದರೆ, ಎಲ್ಲೇ ಆದರೂ ನಗರ ವ್ಯಾಪ್ತಿಯಲ್ಲಿ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಬೇಕಾಗಿರೋದು ನಿಮಗೆಲ್ಲ ತಿಳಿದಿರೋ ವಿಚಾರ. ಯಾರಾದರೂ ನೇಣು ಹಾಕ್ಕೊಂಡ್ರೆ, ಆಕ್ಸಿಡೆಂಟ್ ಆದರೆ, ಕಾಲ್ಜಾರ್ ಬಿದ್ದರೆ, ಒಳೆಲ್ ಬಿದ್ದು ಸತ್ತರೆ, ಏನೇ ಆದರೂ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಲೇಬೇಕು. ಅದು ಆಗಬೇಕಾದ್ರೆ ಮೊದಲಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆ ನಂತರದಲ್ಲಿ ಬಾಡಿ ಶವಗಾರಕ್ಕೆ ಬರ್ತದೆ, ಡಾಕ್ಟ್ರು ಬರಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಸತ್ತೋಗಿರೋಂಥ ಒಂದು ವ್ಯಕ್ತಿಯ ಬಂಧು ಬಳಗದವರು ಇರ್ಬೋದು, ಸ್ನೇಹಿತರು ಇರ್ಬೋದು, 100 ಜನ. ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತಂದರೆ ಕನಿಷ್ಠ 2 ಗಂಟೆ ಬೇಕು. ಎಲ್ಲ ಜಮಾವಣೆಗೊಂಡಿರ್ತಾರೆ ಬೇಕಾದವರು, ಆದರೆ ಪೊಲೀಸ್ ಬರಬೇಕು. ಪೊಲೀಸ್ ಬಂದ ನಂತರದಲ್ಲಿ ಡಾಕ್ಟ್ರ್ ಬರಬೇಕು. ಅವ್ರ ಫಾರ್ಮಾಲಿಟೀಸಿಗೆ ಬೇಕೇ ಬೇಕು. ನಾನು ಅದನ್ನಿಲ್ಲ ಅನ್ನಲ್ಲ. ಯಾಕೆಂದರೆ ಮುಂದಿನ ಇನ್ಶೂರೆನ್ಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಅದು ಅತ್ಯವಶ್ಯಕ ಪೋಸ್ಟ್ ಮಾರ್ಟಮ್. ಆದರೆ ಬಿಸಿಲು, ಮಳೆ, ಅಲ್ಲಿ ಬಂದವರು ಕೂರಕ್ಕೆ ನಿಲ್ಲಕ್ಕೆ ಕೂಡ ಒಳ್ಳೆಯ ವಾತಾವರಣ ಇಲ್ಲ. ನೀವೆಲ್ಲ ಗಮನಿಸಿದಿರಿ. ಪೋಸ್ಟ್ ಮಾರ್ಟಮ್ ಯಾವುದೇ ಜಾಗ ಅಲ್ಲಿ ಹೋಗಿ ನೀವು ನಮ್ಮ ಶಿವಮೊಗ್ಗ ನಗರದಲ್ಲಿ ಮರದ ಕೆಳಗೆ ಕೂತ್ಕೋಬೇಕು, ಕಟ್ಟೆ ಮೇಲೆ ನೀವು ಕೂತ್ಕೋಬೇಕು, ಇಲ್ಲ ಅಲ್ಲೆಲ್ಲೋ ಶೆಡ್ ಹಿಂದ್ಗಡೆ ನಿಂತ್ಕೋಬೇಕು. ಮೊದಲೇ ಕುಟುಂಬದವ್ರನ್ನ ಕಳ್ಕೊಂಡಂತಹ ಒಂದು ನೋವಿನಲ್ಲಿರ್ತಾರೆ, ಸ್ನೇಹಿತರನ್ನ ಕಳ್ಕೊಂಡಂತಹ ಒಂದು ವ್ಯಥೆಯಲ್ಲಿ ಇರ್ತಾರೆ. ಇಂಥವರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ಕೊಂಡು ನಾವು ಹಿಂದೆನೇ 2017ರಲ್ಲಿ ನಾನು ಆವತ್ತಿಗೆ ಸಾಕಷ್ಟು ಒತ್ತಾಯ ಮಾಡಿ ಅದನ್ನು ಹೊಸದೊಂದು ಮಾರ್ಚರಿಯನ್ನು, ಸುವ್ಯವಸ್ಥಿತವಾದ ಹೈಟೆಕ್ ಮಾರ್ಚರಿಯನ್ನು ಕಟ್ಟಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ. ಆ ನಂತರದಲ್ಲಿ ಬಂದ BJP ಸರ್ಕಾರದಲ್ಲಿ ಅದು ಪೂರ್ಣಗೊಂಡು ಹೈಟೆಕ್ ಮಾರ್ಚರಿ. ನೀವೆಲ್ಲ ಹೋಗಿ ಅಲ್ಲಿ ಹೋದ ತಕ್ಷಣ ಎದುರುಗಡೆ ದೊಡ್ಡ ಬಿಲ್ಡಿಂಗ್ ಕಾಣ್ತದೆ ನಿಮಗೆ. ಹೈಟೆಕ್ ಮಾರ್ಚರಿ ಇದೆ. ಒಂದು 8ರಿಂದ 10% ಕೆಲಸ ಬಾಕಿ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಅದನ್ನು ಮುಗಿಸಿ ಲೋಕಾರ್ಪಣೆ ಮಾಡಿದ್ರೆ ಅದರ ಒಳಗಡೆ ನಿಜಕ್ಕೂ ನಮ್ಮ ಅವತ್ತಿನ ಪ್ಲಾನ್ ಪ್ರಕಾರ ಅದರಲ್ಲಿ ಮೃತರ ಸಂಬಂಧಿಕರು ಸ್ನೇಹಿತರಿಗೆ ಕೂರ್ಲಿಕ್ಕೆ ಜಾಗ,
ಪೊಲೀಸ್ ಆಫೀಸರ್ಸು ಮಹಜರ್ ಮಾಡ್ಕೊಳ್ಳಿಕ್ಕೆ ಕುತ್ಕೊಂಡು ಡೀಟೇಲ್ ತೊಗೊಂಡು, ಯಾಕೆಂದರೆ ರಕ್ತ ಸಂಬಂಧಿಗಳ ಹತ್ರ ಅವರು ಸಾಕ್ಷಿ ತಗೋತಾರೆ, ಅದಕ್ಕೆ ಜಾಗ. ಎಲ್ಲ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಹೈಟೆಕ್ ಮಾರ್ಚರಿಯನ್ನು ಕಟ್ಟಿ ಈಗಾಗಲೇ ಅದು ಕೆಲಸ ಮುಗಿದು 2 ವರ್ಷ ಆಗಿದೆ. ಕೆಲಸ ಮುಗಿದು 2 ವರ್ಷ ಆದರೂ ಇನ್ನೊಂದು 5ರಿಂದ 10% ಕೆಲಸ ಇರ್ಬೋದು. ಅದು ಒಳಗಡೆದು ನನಗೆ ಗೊತ್ತಿಲ್ಲ, ಯಾಕೆಂದರೆ ಯಾವಾಗಲೂ ಬೀಗ ಹಾಕಿರ್ತಾರೆ. ನಾನು ಮೊನ್ನೆ ಕೂಡ ಅಲ್ಲಿ ಹೆಚ್ಚು ಕಮ್ಮಿ 3 ಗಂಟೆಗಳ ಕಾಲ ಕೂತಿದ್ದೆ. ನಿಮಗೆಲ್ಲರಿಗೂ ನಿಮ್ಮ ಸ್ನೇಹಿತ ಆದರ್ಶ್ ಅವರ ಸಾವಿನ ದಿನದಲ್ಲಿ ನೀವು ನೋಡಿದ್ದೀರಿ, ನೀವು ಎಲ್ಲ ಅಲ್ಲೇ ರೋಡಲ್ಲೇ ನಿಂತಿದ್ದೆ. ಆ ಮಾರ್ಚರಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಮಹಾನ್ ಮಂತ್ರಿ ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯತನ. SSLC PUC ಮುಗಿದ ನಂತರ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಕೋರ್ಸ್ಗಳನ್ನು ಆಯ್ಕೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ವಿಜಯ ಕರ್ನಾಟಕ ಪತ್ರಿಕೆ ಶಿವಮೊಗ್ಗದಲ್ಲಿ ವೀಕಾ ಎಜುಕೇಷನ್ ಫೇರ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮ ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಡೀತಾ ಇದೆ. ಮೇ 16 ಮತ್ತು 17ರಂದು ಈ ಕಾರ್ಯಕ್ರಮ ನಡೆಯುತ್ತೆ. ಒಂದೇ ಸೂರಿನಡಿ ಸುಮಾರು 30ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ. ತಮ್ಮ ಸಂಸ್ಥೆಗಳು ಕೊಡ್ತಾ ಇರತಕ್ಕಂಥ ಕೋರ್ಸ್ಗಳನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಆ ಸಂಸ್ಥೆಗಳು ಅಲ್ಲಿ ವಿವರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಮ್ಮ ಭವಿಷ್ಯದ ಕಾಲೇಜುಗಳು ಹಾಗೂ ಕೋರ್ಸ್ಗಳ ಬಗ್ಗೆ ಇಲ್ಲಿ ಖಚಿತ ಮಾಹಿತಿ ಲಭ್ಯ ಆಗುತ್ತೆ. ಜೊತೆಗೆ ಇಲ್ಲಿ ಶಿಕ್ಷಣ ತಜ್ಞರು ಮಕ್ಕಳಿಗೆ ತಮ್ಮ ಮುಂದಿನ ಹಂತದ ವಿದ್ಯಾಭ್ಯಾಸದ ಬಗ್ಗೆಯೂ ಸಹ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ವಿಜಯ ಕರ್ನಾಟಕದ ಬ್ಯೂರೋ ಚೀಫ್ ಆರಗ ರವಿ ಅವರು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಾರೆ. ಹೋಗಿಲ್ಲ ಬಗ್ಗೆ ನಿಮಗೆ ಬೇಡ, ಅವ್ರ ಬಗ್ಗೆ ತಗೋತೀರಾ. ಅದ್ರ ಬದಲು ಬೇರೆ ಬೇರೆ ಕಾಲೇಜಿನ ಕರ್ನಾಟಕದವರು ಕರೆದಿರುವಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಅಂತ ಹೇಳಿಸ್ಕೊಂಡಾಗ ಕಡೆ ಬೆರಳು ಹಾಕಿದಾರಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ಬೇರೆ ಯಾರು ಸೈನ್ಸಿಗೆ ಹೋಗ್ಬೇಕು, ಟೆಕ್ನಿಕಲ್ ಸೈನ್ಸ್ ಆಗಿರ್ಬೋದು, ಹೊಸ ಟೆಕ್ನಾಲಜಿ ಏನು ಬಂದಿದೆ ಅದಕ್ಕೆ ಅಪ್ಡೇಟ್ ಆಗಿದ್ದಾರೆ. ಯಾರು ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಪ್ಡೇಟ್ ಆಗ್ತಾರೆ. ಇನ್ನೂ ಗೊತ್ತಿಲ್ಲ ಸರ್, ನೋಡಬೇಕು. ಸೆಕೆಂಡ್ PUC ರಿಸಲ್ಟ್ ಬರಲಿ ಸರ್. ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಈ 4 ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರತಿ ವರ್ಷ VK ಎಜುಕೇಷನ್ ಫೇರ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಬೆಂಗಳೂರು ಹಾಗೂ ರಾಜ್ಯದ ನಾನಾ ಭಾಗಗಳಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳು ಈ ಎಜುಕೇಷನ್ ಫೇರ್ನಲ್ಲಿ ಪಾಲ್ಗೊಳ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆ ಇರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಕೋರ್ಸ್ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತ್ರಾಸದಾಯಕ ಆಗುತ್ತೆ. ಆದರೆ ವಿಜಯ ಕರ್ನಾಟಕ ಆಯೋಜನೆ ಮಾಡಿರ್ತಕ್ಕಂಥ VK ಎಜುಕೇಷನ್ ಫೇರ್ನಲ್ಲಿ ಒಂದೇ ಸೂರಿನಡಿ ಸುಮಾರು 32ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಾಲೇಜುಗಳು ಪಾಲ್ಗೊಂಡಿರೋದ್ರಿಂದ ಇಲ್ಲಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾದ ಮಾಹಿತಿ ಸಿಗ್ತಾ ಇದೆ. ಇದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಡ್ಕೊಳ್ಬೇಕು. ಮೇ 16 ಮತ್ತು 17 ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ VK ಎಜುಕೇಷನ್ ಫೇರ್ ನಡೆಯುತ್ತೆ. ಶಿವಮೊಗ್ಗದಲ್ಲಿ ಎಜುಕೇಷನ್ ಫೇರ್ಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಕಂಡುಬರ್ತಾ ಇದೆ. ಎಲ್ಲ ಪೋಷಕರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ. ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಈ 4 ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರತಿ ವರ್ಷ VK ಎಜುಕೇಷನ್ ಫೇರ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಬೆಂಗಳೂರು ಹಾಗೂ ರಾಜ್ಯದ ನಾನಾ ಭಾಗಗಳಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳು ಈ ಎಜುಕೇಷನ್ ಫೇರ್ನಲ್ಲಿ ಪಾಲ್ಗೊಳ್ತಾ ಇದೆ.
ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆ ಇರತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಕೋರ್ಸ್ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ 3 ರೂಪಾಯಿ ಹೆಚ್ಚಿಸತಕ್ಕಂಥ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಇದು ಜನವಿರೋಧಿ ತೀರ್ಮಾನ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯನ್ನು ತಕ್ಷಣ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ದೇಶದ ಆರ್ಥಿಕತೆಯನ್ನು ದುರುಪಯೋಗಪಡಿಸಿ ನಿರ್ವಹಿಸಿ ಜನರನ್ನು ವಿಫಲಗೊಳಿಸುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಟೀಕಿಸಿರ್ತಕ್ಕಂಥ ಮುಖ್ಯಮಂತ್ರಿಯವರು ನರೇಂದ್ರ ಮೋದಿಯವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಲೂ ಸಹ ಒತ್ತಾಯ ಮಾಡಿದ್ದಾರೆ. ನಾವು ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳ್ಕೊ ಬಂದಿದ್ದೀವಿ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದಕ್ಕೋಸ್ಕರ ಏರಿಸಿದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ ನಮ್ಮ ಮೇಲೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ತರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ, ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. LPG ದರ ಎಷ್ಟು ಗೊತ್ತಾಯ್ತದು? ಇವರು ಅಧಿಕಾರಕ್ಕೆ ಬಂದಾಗ 413 ರೂಪಾಯಿ ಒಂದು LPGಗೆ, ಸಿಲಿಂಡರ್ಗೆ 413 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳು ಇದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ಈಗಾಗಲೇ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಬೆಲೆ ಏರಿಕೆ ಬರ್ಡನ್ ಆದ್ರೆ ಜನಜೀವನ ಅಸ್ತವ್ಯಸ್ತ ಆಗ್ತದೆ. This expected. ರೈತರ ಭೂಮಿಗಳನ್ನು ಖಾತೆ ಮಾಡಿಕೊಡೋಕ್ಕೆ ಸರ್ವೆ ಆಗಬೇಕು, ಆದರೆ ಕರ್ನಾಟಕದಲ್ಲಿ ಈ ಕಾರ್ಯ ತ್ವರಿತವಾಗಿ ಆಗ್ತಾ ಇಲ್ಲ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ HR ಬಸವರಾಜಪ್ಪ ಆರೋಪಿಸಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ಬಗ್ಗೆ ಗಮನ ಹರಿಸಬೇಕು, ಇಲ್ಲದಿದ್ದರೆ ರೈತರು ಮತ್ತೆ ಹೋರಾಟಕ್ಕೆ ಇಳಿಯಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಅವರು ನೀಡಿದ್ದಾರೆ. ಇವರು ಕಾಯಂ ಮಾಡಬೇಕು ಮತ್ತು ಇನ್ನೇನೇನೋ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಮಾತುಕತೆ ಮಾಡ್ತಾಯಿದ್ದಾರೆ. ಸರ್ಕಾರನಾದ್ರೂ ಕೂಡ ಇವತ್ತಿನ ತನಕ ಮಾತುಕತೆಗೆ ಕರೆದ್ರಂಗೆ ಕಾಣಿಸಲ್ಲ ಇವ್ರನ್ನ. ಎಷ್ಟು ದಿವಸ ಅಂತ ಹೇಳಿ ಸರ್ಕಾರ ಮೂಕರಾಗಿದ್ದರೆ ಹಿಂದೆ ಇವರು ಸರಿಯಾಗಿ ಸರ್ವೇರ್ನೂ ಕೂಡ ನೇಮಕ ಮಾಡ್ಕೊಂಡಿಲ್ಲ. ಸಂಪೂರ್ಣ ಅವ್ರ ಮೇಲೇ ಇದಾಗಿಬಿಟ್ಟಿದ್ದಾರೆ, ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೇ ಡಿಪೆಂಡ್ ಆಗಿ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಹಂಗಾಮಿ ಸರ್ವೇರ್ಗಳ ಮೇಲೆ, ಲೈಸೆನ್ಸ್ ಸರ್ವೇರ್ಗಳ ಮೇಲೆ ಡಿಪೆಂಡ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವರು ಮೊದಲೇ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ರು ಕೂಡ ಇಷ್ಟು ಬಿಕ್ಕಟ್ಟು ಆಗ್ತಿರಲಿಲ್ಲ. ಈಗಿರ್ತಕ್ಕಂಥವ್ರು ಸರ್ಕಾರಿ ಕೆಲಸಕ್ಕೆ ಆಗ್ತಾಯಿಲ್ಲ. ಈಗಿರ್ತಕ್ಕಂಥ ಹಾಲಿ ಸಿಬ್ಬಂದಿ, ಸರ್ವೆ ಸಿಬ್ಬಂದಿ ಏನಿದೆ ರಾಜ್ಯದಲ್ಲಿ, ಸೊ ಅಗಾಧವಾದಂಥ ಲೆವೆನ್ಯೂ ಸ್ಕೆಚ್ಚು, ಆಮೇಲೆ ಹದ್ಬಸ್ತು, ಆಮೇಲೆ ಪೋಡಿ ಸರ್ವೆ ಪ್ರತಿಯೊಂದು ಕೂಡ ಆಗಿದೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಕೂಡ ಲೆವೆನ್ಯೂ ಕೆತ್ತಿಂದ ಹಿಸ್ಸೆ ಪಾರಿಕತ್ತಾಗ್ತಾಯಿಲ್ಲ, ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಸಂಪೂರ್ಣ ನಿಂತು ಹೋಗಿದ್ದಾವೆ. ನಾವು ರೈತರ ಕೆಲಸನೇ ಮುಂದೆ ಹೋಗ್ತಾ ಇಲ್ಲ.
ಬೈರೇಗೌಡರು ಒಳ್ಳೆಯರಿದ್ದಾರೆ. ಬೈರೇಗೌಡರು ಇನ್ನು ಮಿಕ್ಕಿದ್ದೆಲ್ಲ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿ ಸವಾರಿ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸಂತೋಷ, ನಮ್ಗೆ ಅದ್ರ ಬಗ್ಗೆ ಇದಿಲ್ಲ. ಆದರೆ ಸರ್ವೇರ್ ಬಗ್ಗೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನಿವತ್ತು ಕೃಷಿ ಮಂತ್ರಿ ಬೈರೇಗೌಡರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ತಮ್ಮ ಮೂಲಕ ಪತ್ರ ಹಾಕ್ತಾಯಿದ್ದೀವಿ, ಮುಖ್ಯಮಂತ್ರಿಗೂ ಹಾಕ್ತಾಯಿದ್ದೀವಿ, ಅವ್ರಿಗೂ ಪತ್ರ ಹಾಕ್ತಾಯಿದ್ದೀವಿ, ಅವ್ರ ಜೊತೆ ಮಾತಾಡ್ತೀವಿ. ಅಕಸ್ಮಾತ್ ಏನಾದ್ರು ತತ್ಕ್ಷಣ ಅವ್ರ ಸಮಸ್ಯೆ ಬಗೆಹರಿಸ್ತೇ ಹೋದರೆ ಇನ್ನು ನಾವು ಕೂಡ ಸರ್ವೇರ್ ಜೊತೆ ಚಳವಳಿ ಮಾಡೋವಂಥ ಸಂದರ್ಭ ಬರ್ಬೋದು ಅನ್ನೋದನ್ನು ಕೂಡ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆ ಒಂದರಾಗೆ 23,000 ಸರ್ವೆ ಪೆಂಡಿಂಗ್ ಇದ್ದಾವೆ. ಹದ್ಬಸ್ತು ಮತ್ತು ಸ್ಕೆಚ್ಚು ಇವೆಲ್ಲ ಸುಮಾರು ಮೊದಲೇ ಪೆಂಡಿಂಗ್ ಇದ್ವು. ನಾವು ಈ ಜನವರಿಯಿಂದ ಹೆಚ್ಚು ಕಮ್ಮಿ ಹಿಂದಿನ ತಿಂಗಳು 25ನೇ ಇಸ್ವಿಯಿಂದನೂ ನವಂಬರ್ ಡಿಸೆಂಬರಿಂದಲೂ ಪೆಂಡಿಂಗ್ ಇದ್ವು. ಅವು ಹಾಗೆ ಇನ್ನೂ ಮುಂದುವರೆದಿದ್ದಾವೆ. ಇವತ್ತಿನ ತನಕ ಒಂದೇ ಒಂದು ಸರ್ವೆ ಆಗ್ತಿಲ್ಲ ಇವತ್ತು. ಆಮೇಲೆ ಕೋರ್ಟ್ ಆದೇಶ ಇದೆ, ಡಿಸ್ಪ್ಯೂಟ್ ಇದ್ದಾವೆ, ಒಬ್ರಿಗೊಬ್ಬರು ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಗಂಭೀರವಾಗಿದೆ ಈ ಪರಿಸ್ಥಿತಿ ಸರ್ವೆ ಇಲ್ಲದೇ ಇರೋದ್ರಿಂದ, ಆಗದೇ ಇರೋದ್ರಿಂದ ಅಂದರೆ ಅಷ್ಟು ಗಂಭೀರವಾಗಿದೆ. ಅದನ್ನು ಸರ್ಕಾರ ಪರಿಗಣನೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಆಮೇಲೆ ಈಗ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಈ ರಸಗೊಬ್ಬರ ಇವತ್ತಿನ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಯೂರಿಯಾ 25ರಿಂದ 30% ಸ್ಟಾಕ್ ಇದೆ ನಮಗೆ. DAP ಒಂದು 40% ಸ್ಟಾಕ್ ಇದೆ. ನಿನ್ನೆ ವಿಜಯವಾಣಿಯವರು ಸಂಪೂರ್ಣ ಬೆಳಕು ಚೆಲ್ಲಿದ್ದಾರೆ. ಯಾವ್ಯಾವ ಏನೇನು ಸ್ಟಾಕ್ ಇದೆ, ಎಷ್ಟೆಷ್ಟಿದೆ ಗೊಬ್ಬರ ಅನ್ನೋದ್ರ ಬಗ್ಗೆ ಪೂರ್ತಿ ನಾನು ವಿವರ ಹೇಳಕ್ಕೆ ಹೋಗಲ್ಲ. ಹೆಚ್ಚು ಕಮ್ಮಿ ಅರ್ಧದಷ್ಟು ಗೊಬ್ಬರ ಇಲ್ಲ. ಅದಕ್ಕಾಗಿಯೇ ಪ್ರಧಾನಮಂತ್ರಿಗಳು ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳ್ತಾರೆ. ಹೇಳೋದು ಸುಲಭ, ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳೋದು ಸುಲಭ. ಅರ್ಧ ಗೊಬ್ಬರ ಬಳಕೆ ಮಾಡಿದರೆ ಬೆಳೆನೂ ಪೂರ್ತಿ ಕೈ ಸಿಗಲ್ಲ. ನಾವು ಬೆಳೆ ಬರೋದೇ ಇಲ್ಲ ಅರ್ಧ ಗೊಬ್ಬರ ಹಾಕಕ್ಕೆ ಹೋದರೆ. ಏನು ಇವತ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಪೋರ್ಷನಟ್ ಎಷ್ಟಿದೆಯೋ ಅಷ್ಟೇ ಉಪಯೋಗಿಸ್ಬೇಕು. ಇನ್ನು ಸಾವಯವ ಗೊಬ್ಬರಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಹೌದು, ನಾವು ಹೇಳ್ತೀವಿ ಸಾವಯವ ಗೊಬ್ಬರಕ್ಕೆ ಇನ್ನು ಬರಲೇಬೇಕಾಗುತ್ತೆ. ನಾವು ಕೂಡ ರೈತರು ಇನ್ಮೇಲೆ ದುಬಾರಿ ರಸಗೊಬ್ಬರ ಇನ್ನೂ ಸಬ್ಸಿಡಿ ತೆಗಿತಾ ಇದ್ದಾರೆ, ಇನ್ನೂ ಜಾಸ್ತಿ ಆಗ್ತಾಯಿದೆ. ದುಬಾರಿ ರಸಗೊಬ್ಬರ ಆಗೇ ಆಗುತ್ತೆ. ಆದ್ದರಿಂದ ಅದನ್ನು ಸಾವಯವಕ್ಕೆ ಹೋಗೋಣ. ಅಲ್ಲೇ ತನಕನಾರು ಕೂಡ ಇವತ್ತು ಗೊಬ್ಬರನ ಹೊರದೇಶದಿಂದನೋ ಎಲ್ಲಿಂದನೋ ಹೇಗೋ ತರಿಸಿ ಇವರು ಮ್ಯಾನೇಜ್ ಮಾಡದೆ ಹೋದರೆ ಈ ವರ್ಷ ಆಹಾರನೂ ಕೂಡ ಕೊರತೆಯೂ ಕೂಡ ಉಂಟಾಗುತ್ತೆ. ಆಹಾರ ಉತ್ಪತ್ತಿನೂ ಕೂಡ ಕಡಿಮೆ ಆಗುತ್ತೆ. ರೈತರು ಕೂಡ ಇವತ್ತು ಸಂಪೂರ್ಣ ನಷ್ಟಕ್ಕೆ ಒಳಗಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಜೀವನ ನಡೆಸೋದೇ ಕಷ್ಟ ಇರೋ ಅನ್ನೋ ಪರಿಸ್ಥಿತಿ ಒಳಗೆ ಬೆಳೆನೂ ಆಗದೆ ಹೋದರೆ ಮುಂದೆ ಅವ್ರ ಜೀವನವೂ ಕೂಡ ದುಸ್ತರ ಆಗುತ್ತೆ. ಅದು ಶಿವಮೊಗ್ಗದಲ್ಲಿ ಇಂದು ಬೆಳ್ಳಂಬೆಳಗ್ಗೆನೆ JCB ಗರ್ಜನೆ ಮಾಡಿದೆ. ನಗರದ ಪ್ರಮುಖ ಸ್ಥಳದಲ್ಲಿ ಶಿವಪ್ಪನಾಯಕ ಸರ್ಕಲ್ ಅಂತ ಏನು ಹೇಳ್ತೀವಿ, ಆ ಸ್ಥಳದಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಹಾಕಲಾಗಿದ್ದ ಗೂಡಂಗಡಿಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೊಲೀಸರು ತೆರವು ಮಾಡಿದ್ದಾರೆ. ಈ ಕಾರ್ಯಾಚರಣೆ ವೇಳೆ ಒಂದಿಷ್ಟು ಅಂಗಡಿ ಮಾಲೀಕರು ವಿರೋಧ ಒಡ್ಡಿದ್ದಾರೆ. ಕಾನೂನು ಬಾಹಿರವಾಗಿ ಹಾಕಲಾಗಿದ್ದ ಹೂವು ಮಾರಾಟ ಮಳಿಗೆ, ಹಣ್ಣಿನ ಅಂಗಡಿ, ಜ್ಯೂಸ್ ಸೆಂಟರ್ ಅಂಗಡಿಗಳನ್ನು ಪೊಲೀಸರು JCB ಮೂಲಕ ತೆರವು ಮಾಡಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಕೆಲಸವನ್ನು ಮಾಡಿದ್ದಾರೆ. ಈ ಜಾಗದಲ್ಲಿ ಫುಟ್ಪಾತ್ನಲ್ಲೇ ಅಂಗಡಿಗಳನ್ನು ಹಾಕಲಾಗಿತ್ತು. ಅಲ್ಲಿ ವಾಹನಗಳ ಸಂಚಾರವಂತೂ ದುಸ್ತರವಾಗಿತ್ತು. ವಾಹನಗಳ ಓಡಾಟ ಅಲ್ಲೇ ಇದ್ದಿಲ್ಲ. ಅಲ್ಲಿ ಯಾರು ಹೂವಿನ ಅಂಗಡಿಗಳನ್ನು ಹಾಕಿದ್ರು ಅವರೆಲ್ಲ ಈ ಹಿಂದೆ ಶಿವಪ್ಪನಾಯಕ ಮಾರ್ಕೆಟ್ ಅಂತ ಏನಿತ್ತು ಆ ಮಾರ್ಕೆಟ್ನಲ್ಲಿ ಹೂವಿನ ಅಂಗಡಿಯನ್ನು ಹಾಕಿದ್ದವರು. ಭಾಳಷ್ಟು ಜನಕ್ಕೆ ಬೇರೆ ಕಡೆಗಳಲ್ಲಿ ಮಳಿಗೆಗಳನ್ನು ಕೊಡಲಾಗಿದೆ. ಆದರೆ ಆ ಮಳಿಗೆಗೆ ಅವರು ಸ್ಥಳಾಂತರ ಆಗ್ತಾ ಇದ್ದಿಲ್ಲ. ಇಲ್ಲೂ ಸಹ ಕಂಟಿನ್ಯೂ ಆಗಿದ್ರು, ಮುಂದುವರಿತಾ ಇದ್ರು. ಹಾಗಾಗಿ ಅನಿವಾರ್ಯವಾಗಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೊಲೀಸರು ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ.
ಈಗೊಂದು ಪುಟ್ಟ ವಿರಾಮದ ನಂತರ ಸುದ್ದಿಗಳು ಮತ್ತೆ ಮುಂದುವರಿಯುತ್ತೆ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮೂರು ನಮ್ಮ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ನಂತರ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ರದ್ದು ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನದಲ್ಲಿ ವೈದ್ಯಕೀಯ ಆಕಾಂಕ್ಷಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತನನ್ನು ಪ್ರದೀಪ್ ಮಹೀಚ್ ಅಂತ ಗುರುತಿಸಲಾಗಿದೆ. ಇವರು ಜುಂಜುನುವಿನ ಗುದಾಗೊಡ್ಜಿ ಪ್ರದೇಶದ ಕನಿಕಿ ಧನಿ ಗ್ರಾಮದ ನಿವಾಸಿ. ಪರೀಕ್ಷೆಯಲ್ಲಿ ಆತ ಉತ್ತಮವಾಗಿ ಬರೆದಿದ್ದು ಈ ಬಾರಿ ಸುಮಾರು 650 ಅಂಕಗಳನ್ನು ನಿರೀಕ್ಷಿಸಿದ್ದ. ಆದರೆ ಪರೀಕ್ಷೆ ರದ್ದಾದ ನಂತರ ತೀವ್ರವಾಗಿ ನೊಂದಿದ್ದ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಸದ್ಯ ದೇಶದಲ್ಲಿ 4 ನೀಟ್ ಪರೀಕ್ಷೆ ನಂತರ ವೈದ್ಯಕೀಯ ಸೀಟ್ ಆಕಾಂಕ್ಷಿಗಳೇನಿದ್ರು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಲು ಮುಂದಾದರು. ದೆಹಲಿನಲ್ಲಿ NSUI ಈ ಪ್ರತಿಭಟನೆಯ ಸಾರಥ್ಯ ವಹಿಸಿತ್ತು. ಪ್ರತಿಭಟನೆಯಲ್ಲಿ ಪೊಲೀಸರು ಹಲವು ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದಿದ್ದಾರೆ.
ಒಂಟಿ ಮನೆಯಲ್ಲಿದ್ದ ಮಹಿಳೆಯನ್ನ ಸುಲಿಗೆ ಮಾಡಿದ ಪ್ರಕರಣವನ್ನು ಆಗುಂಬೆ ಪೊಲೀಸರು ಭೇದಿಸಿದ್ದಾರೆ. ಪ್ರಕರಣದಲ್ಲಿ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. 11,96,700 ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ನಗದನ್ನು ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ಭರತ್, ಮೊಹಮ್ಮದ್ ಇಬ್ರಾಹಿಂ, ಪಾರ್ಥಿಪ್ ಅವರು ಬಂಧಿತರಾಗಿದ್ದಾರೆ. ಜಗತ್ತು ತೈಲ ಬಿಕ್ಕಟ್ಟು ಎದುರಿಸ್ತಿರೋ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ತೈಲ ಮಿತವ್ಯಯ ಮಾಡುವಂತೆ ಕರೆ ನೀಡಿದರು. ಈ ಕರೆಗೆ ಹೋಗೋಟ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮೆಟ್ರೋ ಪ್ರಯಾಣ ಮಾಡಿದ್ದಾರೆ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರಧಾನಿ ಮೋದಿ ಅವರ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ, ದೇಶದ ಹಿತಕ್ಕಾಗಿ ನಾವು ಮಿತವ್ಯಯ ಬಳಸಲು ಮುಂದಾಗಿದ್ದೇವೆ ಅಂತ ಹೇಳಿದರು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ದೇಶದ ಜನತೆಗೊಂದು ಕರೆಯನ್ನು ನೀಡಿದ್ದಾರೆ. ಜಗತ್ತಿನ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಆ ಯುದ್ಧದ ಪರಿಣಾಮದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು, ಯಾವ ರೀತಿ ಆರ್ಥಿಕ ಸಂಕಷ್ಟ ಭಾರತವು ಒಳಗೊಂಡಂತೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದೆಲ್ಲದರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮಿತ ವ್ಯಯದ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ಗಂಭೀರವಾಗಿ ಮಾಡಬೇಕು. ಮತ್ತೆ ಸ್ವತಃ ಪ್ರಧಾನಮಂತ್ರಿಗಳೇ ತಾವು ತಮ್ಮ ಏನು ಪ್ರೋಟೋಕಾಲ್ ಇದೆ ಆ ವಾಹನಗಳನ್ನು ಕಡಿತಗೊಳಿಸಿರ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳ ಅಪೇಕ್ಷೆ ಮೇರೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಹ ಅದನ್ನ ಅನುಸರಿಸ್ತಾ ಇದ್ದಾರೆ. ಮತ್ತೆ ಇದು ಒಳ್ಳೆಯ ಚಿಂತನೆಯೂ ಕೂಡ ಹೌದು. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳೇ ಕರೆ ಕೊಟ್ಟಂತ ಸಂದರ್ಭದಲ್ಲಿ ವಾಹನದ ಬಳಕೆಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಆದಷ್ಟು ಸಾರ್ವಜನಿಕ ಬಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಇದನ್ನು ಬಳಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇನು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ರೀತಿ ಮಾದರಿ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ, ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಕೂಡ ಹೌದು. ಅದನ್ನು ನಾನು ಕೂಡ ಅನುಸರಿಸಬೇಕು ಅಂತೇಳಿ ಇವತ್ತು ಕುಂಬ್ಳಗೋಡ್ನಲ್ಲಿ ನಮ್ಮ ಪ್ರಶಿಕ್ಷಣ ವರ್ಗ ಇದೆ, ಬೆಂಗಳೂರು ದಕ್ಷಿಣದ ಪ್ರಶಿಕ್ಷಣ ವರ್ಗ ಇದೆ. ತದನಂತರದಲ್ಲಿ ರವಿಶಂಕರ್ ಗುರೂಜಿ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ಮೆಟ್ರೋದಲ್ಲಿ ಸರ್, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ಪ್ರಧಾನಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತಾರೆ. ಅಲ್ಲದೆ ಆ ರೀತಿ ಪೆಟ್ರೋಲ್ ಡೀಸೆಲ್ ಯಾತಕ್ಕೋಸ್ಕರ ಜಾಸ್ತಿ ಆಗ್ತದೆ ಬೆಲೆ ಗೊತ್ತಿಲ್ವಾಗದೆ ವಿರೋಧ ಪಕ್ಷದವರಿಗೆ, ಕಾಂಗ್ರೆಸ್ನವರಿಗೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದಿದ್ರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಎಳೆಯುವಂತ ಕೆಲಸ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆನ ಹೆಚ್ಚುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. 4-5 ಬಾರಿ ಮಾಡಿದ್ದಾರೆ. ಹಾಗಾದ್ರೆ 8 ಸಲ ಸಿದ್ದರಾಮಯ್ಯನವರು ಯಾವ ರಾಜೀನಾಮೆ ಕೊಡಬೇಕಾಗಿತ್ತು? ಚಟಕ್ಕೋಸ್ಕರ ಮಾತನಾಡೋದಲ್ಲ. ಜಗತ್ತಿನ ಪರಿಸ್ಥಿತಿ ಏನಿದೆ, ದೇಶದ ಜಪಾನ್ ಮೂಲದ ಮಿಯಾಜಾಕಿ ಮಾವಿನ ಹಣ್ಣು ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣಿನ ತಳಿಗಳಲ್ಲಿ ಒಂದು. ಇದರ 1 ಕೆಜಿ ಮಾವಿನ ಹಣ್ಣಿಗೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಇಂತಹ ಬೆಲೆ ಸಾಮಾನ್ಯ ಭಾರತೀಯ ಗ್ರಾಹಕನಿಗೆ ಕೈಗೆಟುಕೋಕೆ ಸಾಧ್ಯನೇ ಇಲ್ಲ. ಇದೀಗ ಇದರ ಕಡಿಮೆ ಬೆಲೆಯ ಆಯ್ಕೆಯೊಂದು ಕರ್ನಾಟಕದಲ್ಲೇ ಲಭ್ಯ ಆಗಿದೆ. ಕರ್ನಾಟಕದ ಕೊಪ್ಪಳದಲ್ಲೇ ಈ ಅವಕಾಶ ಇದೆ. ಈ ಪ್ರಸಿದ್ಧ ಮಿಯಾಜಾಕಿ ಮಾವಿನ ಹಣ್ಣನ್ನು ಕೇವಲ 3,000 ರೂಪಾಯಿಗೆ 1 ಕೆಜಿ ಅಂತೆ ಖರೀದಿಸಬಹುದು. ಸುಮಾರು 3 ವರ್ಷಗಳ ಹಿಂದೆ ರಾಜ್ಯ ತೋಟಗಾರಿಕೆ ಇಲಾಖೆ ರೈತರಿಗೆ ಮಿಯಾಜಾಕಿ ಮಾವು ಬೆಳೆಸೋಕೆ ಉತ್ತೇಜನ ನೀಡಿತು.
ಈ ಹಣ್ಣಿನ ಮೂಲಕ ರೈತರಿಗೆ ಉತ್ತಮ ಲಾಭ ಸಿಗುತ್ತೆ ಅಂತ ಅಧಿಕಾರಿಗಳು ನಿರೀಕ್ಷಿಸಿದ್ರು. ಆದರೆ ಕೆಜಿಗೆ 2.5 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕೆ ಯಾರೂ ಸಿದ್ಧರಿಲ್ಲ ಅನ್ನೋದು ಭಾಳ ಬೇಗನೆ ಇಲಾಖೆಗೆ ಗೊತ್ತಾಯಿತು. ಮುಂದಿನ ಹಂತವಾಗಿ ಮಾರುಕಟ್ಟೆಯ ವಾಸ್ತವಿಕತೆ ಆಧಾರದ ಮೇಲೆ ಬೆಲೆಯನ್ನು ಕಡಿಮೆ ಮಾಡಬೇಕಾಯಿತು. ಕೊಪ್ಪಳದ ಮಿಯಾಜಾಕಿ ಮಾವಿಗೆ ಹೊಸ ಮಾರುಕಟ್ಟೆ ಸೃಷ್ಟಿಸೋಕೆ ಇದೀಗ ಅಧಿಕಾರಿಗಳು ಮತ್ತೆ ಪ್ರಯತ್ನಿಸ್ತಾ ಇದ್ದಾರೆ. ಮುಂದಿನ ವರ್ಷ ಹೆಚ್ಚಿನ ಬೆಲೆ ನೀಡೋಕ್ಕೆ ಸಿದ್ಧರಾಗಿರೋ ಖರೀದಿದಾರನ ಹುಡುಕುವ ವಿಶ್ವಾಸ ಇಲಾಖೆಯಲ್ಲಿದೆ. ಇನ್ನು ಪ್ರತಿ ಕೆಜಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಸಿಗೋದು ದೂರದ ಮಾತಾಗಿದ್ರೂ ಸಹ 1 ಕೆಜಿಗೆ 300 ರೂಪಾಯಿ ಆದರೂ ಸಿಗುತ್ತಲ್ಲ ಅಂತ ಒಂದು ವಿಶ್ವಾಸ ಇದೆ. ಆ ಸಾಧ್ಯತೆ ಬಗ್ಗೆಯೂ ಸಹ ಅಧಿಕಾರಿಗಳು ಈಗ ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯದ 3ನೇ ಹಂತ ನಡೆಸೋದಾಗಿ ಘೋಷಣೆ ಮಾಡಿದೆ. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ಈ ಬಗ್ಗೆ ಒಂದಿಷ್ಟು ವಿವರ ಕೊಟ್ಟಿದ್ದಾರೆ. ನೋಟಿಸ್ ನೀಡೋದು ಅಂದರೆ ಮತದಾರರ ಹೆಸರನ್ನು ಅಳಿಸೋದಲ್ಲ ಮತ್ತು ಅದು ಕಾನೂನು ನೋಟಿಸ್ ಕೂಡ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದನ್ನು ವಿವರಿಸಿರ್ತಕ್ಕಂಥ ಸಿ.ವಿ. ಅನ್ಬುಕುಮಾರ್ ಅವರು ಪರಿಶೀಲನೆಗಾಗಿ ಮತದಾರರು ತಮ್ಮ ವಿವರಗಳನ್ನು ಚುನಾವಣಾಧಿಕಾರಿಗೆ ಸಲ್ಲಿಸಲು ನೋಟಿಸ್ ಒಂದು ಸಂವಹನ ವಿಧಾನ. ಎಲ್ಲ ಅರ್ಹ ಮತದಾರರ ಹೆಸರುಗಳನ್ನು ಸೇರಿಸುವುದೇ ಈ SIR ಉದ್ದೇಶ ಆಗಿರೋದ್ರಿಂದ ನಾಗರಿಕರು SIRನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ಇದು ಎನ್ಯುಮರೇಷನ್ ಫೇಸ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ 22ನೇ ತಾರೀಕು ಪ್ರಿಂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ಟ್ರೈನಿಂಗ್ ಬಾಕಿ ವಿಷಯಗಳು ನಾವು ಮುಗಿಸ್ಕೊಳ್ತೀವಿ. ಅದಾದ ನಂತರ 29ನೇ ತಾರೀಕಿಂದ ಆಸ್ ಪರ್ ದ ECI's ಗೈಡ್ಲೈನ್ಸ್ ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್. ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್ ಫ್ರಮ್ 30/6/2026ರಿಂದ 29/7/2026ವರೆಗೂ ಹೌಸ್ ಟು ಹೌಸ್ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಉಂಟಾದ ಎಲ್ಲ ತಯಾರಿನೂ ಈಗ ನಾವು ಮಾಡಿಕೊಂಡಿದ್ದೀವಿ. ತಾವು ಮ್ಯಾಪಿಂಗಲ್ಲಿ ನೋಡಿದ್ದೀರಾ, ಸುಮಾರು 86% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಇನ್ನು ಬಾಕಿ ಇರುವುದು ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತೀವಿ. ಈ ವಿಚಾರಗಳ ಕುರಿತು ಈಗಾಗಲೇ ನಮ್ಮ ರಾಜ್ಯದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಮೀಟಿಂಗ್ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಅವ್ರಿಗೂ ವರ್ಕ್ಶಾಪ್ ಕಂಡಕ್ಟ್ ಮಾಡಲಾಗುವುದು. ಎಲ್ಲ ಪೊಲಿಟಿಕಲ್ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರು ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ಅವರು ಬೂತ್ ಲೆವೆಲ್ ಏಜೆಂಟನ್ನು ಅಪಾಯಿಂಟ್ ಮಾಡಬಹುದಾಗಿದೆ. ಅಪಾಯಿಂಟ್ಮೆಂಟ್ ಆಫ್ BLAs ಇದುವರೆಗೂ ಕರ್ನಾಟಕದಲ್ಲಿ 25,284 ಬೂತ್ ಲೆವೆಲ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಲಾಗಿದೆ. ಪೊಲಿಟಿಕಲ್ ಪಾರ್ಟೀಸ್ ಸುಮಾರು 25,284 ಬೂತ್ ಲೆವೆಲ್ ಏಜೆಂಟ್ನ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೂ ದಯವಿಟ್ಟು ಪ್ರತಿಯೊಂದು ಬೂತ್ಗೂ ಒಂದೊಂದು ಪೊಲಿಟಿಕಲ್ ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ಮಾಡಿ ಕೊಟ್ಟರೆ ಇನ್ನೂ ಜನರ ಕುಂದುಕೊರತೆ ನಮ್ಮ ಗಮನಕ್ಕೆ ಬರಲಿಕ್ಕೂ ಮತ್ತು BLO ಮಾಡುವ ಕೆಲಸ ತಮ್ಮ ಗಮನಕ್ಕೆ ತರಲಿಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಆಮೇಲೆ ಈ ಎನ್ಯುಮರೇಷನ್ ಫಾರ್ಮನ್ನು BLO ಪ್ರಿಂಟೆಡ್ ಫಾರ್ಮನ್ನು ತಮ್ಮ ಮನೆಗೆ ತಂದು ಮುಟ್ಟಿಸ್ತಾರೆ. ಸಪೋಸ್ ಕೆಲವನ್ನ ಆನ್ಲೈನ್ಲಿ ಫಿಲ್ ಮಾಡ್ತೀನಿ ಎಂದು ಯಾರಾದರೂ ಇಷ್ಟಪಟ್ಟಿದ್ದಲ್ಲಿ ಅದಕ್ಕೂ ಈಸಿ ಎಡಿಟಲ್ಲಿ ಅವಕಾಶ ಇರ್ತದೆ. ಅದರ ಮಾಡ್ಯೂಲ್ ನಮ್ಮದು ಎನ್ಯುಮರೇಷನ್ ಪೀರಿಯಡ್ ಸ್ಟಾರ್ಟ್ ಆಗುವಾಗ ಅದು ಅಲೋ ಪರ್ಮಿಟ್ ಮಾಡ್ತಾರೆ. ಆವಾಗ ನಾವು ತಮಗೆ ಅಪ್ಡೇಟ್ ಮಾಡ್ತೀವಿ. ಬಟ್ ಆನ್ಲೈನಲ್ಲಿ ಆಲ್ಸೋ ಯು ಕ್ಯಾನ್ ಸಬ್ಮಿಟ್. ಟ್ಯಾಂಕರ್ ಗುದ್ದಿದ ಪರಿಣಾಮ ಸೇತುವೆಯಿಂದ ಟ್ರ್ಯಾಕ್ಟರ್ ಬಿದ್ದು ಮಗು ಸೇರಿದಂತೆ 6 ಜನ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಮಾಸುವ ಮುನ್ನವೇ ತುಂಗಭದ್ರಾ ಸೇತುವೆಯ ಅದೇ ಜಾಗದಲ್ಲಿ ಮತ್ತೊಂದು ಅಪಘಾತ ನಡೆದಿದೆ. ಕಾರಿಗೆ ಹಿಂಬದಿಯಿಂದ ಲಾರಿ ಡಿಕ್ಕಿಯಾಗಿದ್ದು ಅದೃಷ್ಟವಶಾತ್ ಕಾರ್ನಲ್ಲಿದ್ದ 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರಕರಣದ ಸಂಬಂಧ ಲಾರಿ ಚಾಲಕನನ್ನ ಮುನಿರಾಬಾದ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡಲ್ಲಿ ವಿಜಯ ಕರ್ನಾಟಕ ಎಜುಕೇಷನ್ ಫೇರ್. ಒಂದೇ ಸೂರಿನಡಿ 30ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು. ಉನ್ನತ ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆಗಳಿಂದ ಬುನಾದಿ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಗಂಜಿ ಕೇಂದ್ರ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ಕೆಬಿ ಪ್ರಸನ್ನಕುಮಾರ್ ವಾಗ್ದಾಳಿ. ಸೂಡಾ ಆಡಳಿತದ ಬಗ್ಗೆಯೂ ಅಸಮಾಧಾನ ವ್ಯಕ್ತ. ಕಂದಾಯ ಇಲಾಖೆ ಬಗ್ಗೆ HR ಬಸವರಾಜಪ್ಪ ಬೇಸರ. ಸರ್ವೆಗಳನ್ನು ತ್ವರಿತ ಮುಗಿಸುವಂತೆ ಮನವಿ. ಹೋರಾಟದ ಎಚ್ಚರಿಕೆ ಕೊಟ್ಟ ರಾಜ್ಯ ರೈತ ಸಂಘದ ಅಧ್ಯಕ್ಷ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.